ನಮಸ್ಕಾರ 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 ಏಥರ್ ರಿಸ್ಟಾ ಯಾಕೆ ಜನಕ್ಕೆ ತುಂಬ ಇಷ್ಟ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರನ ನಾನು ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ನೀವೆಲ್ಲ ತಮ್ನೇಲಲ್ಲಿ ನೋಡಿರ್ತೀರಾ ಏಥರ್ ರಿಸ್ಟಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ರಿವ್ಯೂನಲ್ಲಿ ಏಥರ್ ರಿಸ್ಟಾ ಫೀಚರ್ಸ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಇದರ ಪ್ರೈಸ್ ಏನಿದೆ, ಬ್ಯಾಟ್ರಿ ಯಾವ ಥರ ಇದೆ, ಇದರ ಟೆಕ್ನಾಲಜಿ ಏನು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಕಾಣ್ತಾ ಇದೆಯಲ್ಲ, ಅದನ್ನು ಒತ್ತಿ. ಇನ್ ಕೇಸ್ ಕೈಯಲ್ಲಿ ಮೌಸ್ ಇತ್ತು ಅಂದರೆ ನಿಮ್ಮ ಮೌಸ್ ಪಾಯಿಂಟರ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ನ ಒತ್ತೋದು ಮರಿಬೇಡಿ. ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಾವಿದ್ದೀವಿ, ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಅಲ್ಲಿ ಫಾಲೋ ಮಾಡಿ. ಈ ಥರದ ಇನ್ನಷ್ಟು ಕಂಟೆಂಟ್ನ ನಾನು ನಿಮಗೆ ತರ್ತೀನಿ. ಸೊ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಥ ನಮ್ಮ ಮೈಸೂರಿನ RTO ಸರ್ಕಲ್ ಹತ್ರ ಇರುವಂಥ KPR ಏಥರ್ಗೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏಥರ್ ಕಂಪ್ನಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ದೇಶದ್ದೇ. ಸೊ ಏಪ್ರಿಲ್ 2024ನಲ್ಲಿ ಈ ಏಥರ್ ರಿಸ್ಟಾನ ಲಾಂಚ್ ಮಾಡ್ತಾರೆ ಅವರು. ಬಟ್ ಆಲ್ರೆಡಿ ಏಥರ್ 450 ಸೀರೀಸು ತುಂಬಾ ಹಿಟ್ ಆದಂಥ ಒಂದು ಗಾಡಿ ಆಗಿದೆ, ಯಂಗ್ಸ್ಟರ್ಸಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಗಾಡಿ ಮಾಡಬೇಕು ಅಂತ ಹೇಳಿ ಈ ಒಂದು ಗಾಡಿನ ಪರಿಚಯ ಮಾಡ್ತಾರೆ ಇಂಡಿಯನ್ ಮಾರ್ಕೆಟ್ಗೆ ಏಥರ್ ಅವರು. ಸೊ ಏಥರ್ ರಿಸ್ಟಾ ತುಂಬಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಪೀಲ್ ಆಗುವಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು. ಸೊ ಫ್ರಂಟ್ ಡಿಸೈನ್ನ ಚೆಕ್ಔಟ್ ಮಾಡೋಣ ಬನ್ನಿ. ಫ್ರಂಟ್ ಡಿಸೈನಲ್ಲಿ ಹ್ಯಾಂಡಲ್ ನಿಮಗೆ ಸಿಂಪಲ್ ಪ್ಲೇನ್ ಡಿಸೈನ್ ಇದೆ. ಇಲ್ಲಿ ಬ್ಲ್ಯಾಕ್ ಡೌಟ್ ಡಿಸೈನ್ನ ಕೊಟ್ಟಿದ್ದಾರೆ. ಯಾವುದೇ ಶಾರ್ಪ್ ಆಂಗ್ಯುಲರ್ ಲುಕ್ಸ್ ಇಲ್ಲ ಏಥರ್ 450 ಥರ. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಸ್ವಲ್ಪ ಎಲ್ಡರ್ಲಿ ಪೀಪಲ್ ಇಷ್ಟಪಡುವಂಥ ಡಿಸೈನ್ಸ್ನೇ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಫ್ರಂಟ್ ನೋಸ್ ಡಿಸೈನ್ ಬಂದು ಇಲ್ಲಿ ನಂಬರ್ ಪ್ಲೇಟ್ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಏಥರ್ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಅದರ ಕೆಳಗಡೆ LED ಹೆಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಪಕ್ಕದಲ್ಲಿ LED DRLs ಇದೆ. ಜೊತೆಗೆ ಮೇಲ್ಗಡೆ LED ಟರ್ನ್ ಇಂಡಿಕೇಟರ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಸ್ಪೆನ್ಷನ್ ಬಂದು ಟ್ವಿನ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಆಗಿದೆ. ಆ್ಯಂಡ್ ಬಾಡಿ ಫೈಬರ್ ಬಾಡಿ ಆಗಿದೆ, ಮೆಟಲ್ ಬಾಡಿ ಸಿಗ್ತಲ್ಲ ನಿಮಗೆ. ಸೊ ಆಬ್ವಿಯಸ್ಲಿ ವೆಯ್ಟ್ ಸ್ವಲ್ಪ ಹಗುರವಾಗಿರುತ್ತೆ. ಆ್ಯಂಡ್ ವೀಲ್ಸ್ ಬಂದು 12 ಇಂಚ್ ವೀಲ್ಸ್ನ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲ್ನಲ್ಲಿ. ಇನ್ನು ಸೈಡ್ ಪ್ರೊಫೈಲ್ನಿಂದ ಈ ಒಂದು ವೆಹಿಕಲ್ನ ನೀವು ನೋಡ್ತೀರಾ ಅಂದರೆ ಒಂದು ಪ್ರಾಪರ್ ಫ್ಯಾಮಿಲಿ EV ಸ್ಕೂಟರ್ ಅಂತ ಕರೆಸ್ಕೊಳ್ಳೋದಕ್ಕೆ ಏನೇನು ಬೇಕು ಫೀಚರ್ಸು, ಆ ಲುಕ್ಸು, ಆ ಒಂದು ಲುಕ್ಕು ಫೀಚರು ಈ ಗಾಡಿನಲ್ಲಿದೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಇಲ್ಲಿ ಸ್ವಲ್ಪ ಝೂಮ್ ಹಾಕಿ ನೋಡಿದಾಗ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ನೋಡಿ, ನೀವು ನೋಡ್ತಾ ಇದ್ದೀರಾ. ನಮ್ಮ ಇಂಡಿಯಾದಲ್ಲೇ ತಯಾರಾಗಿರೋದು ಹೆಮ್ಮೆಯ ವಿಚಾರ. ಆ್ಯಂಡ್ ಹಾಗೆಯೇ ಇಲ್ಲಿ ಇರೋಂಥ ಮೋಟರ್ ಇದು ಬೆಲ್ಟ್ ಡ್ರಿವನ್ ಮೋಟರ್ ಆಗಿದೆ. ಯಾವುದೇ ರೀತಿಯಾದಂಥ ಹಬ್ ಮೋಟರ್ ಇದಕ್ಕೆ ಕೊಟ್ಟಿಲ್ಲ, ಬೆಲ್ಟ್ ಡ್ರಿವನ್ ಮೋಟರ್ ಆಗಿದೆ. ಆ್ಯಂಡ್ ಅದನ್ನು ಕವರ್ ಕೂಡ ಮಾಡಿದ್ದಾರೆ ಈ ಒಂದು ವೆಹಿಕಲ್ನಲ್ಲಿ. ಸೊ ಹಿಂದ್ಗಡೆ ಪ್ರೊಫೈಲಿಂದ ನೋಡ್ತಿದ್ದೀರಾ ಅಂದರೆ LED ಟೈಲ್ ಲ್ಯಾಂಪ್ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ಇಂಟಿಗ್ರೇಟೆಡ್ ಆಗಿರುವಂಥ LED ಟೈಲ್ ಲ್ಯಾಂಪ್ ಇದು. ಆ್ಯಂಡ್ ಅದರ ಕೆಳಗಡೆ ಏಥರ್ ಬ್ಯಾಡ್ಜಿಂಗ್ ಇದೆ. ಅದೊಂಥರ ಕನ್ವರ್ಜಿಂಗ್ ಡಿಸೈನ್ ಇದೆ. ಕನ್ವರ್ಜ್ ಆಗಿ ನಿಮಗೆ ವೀಲ್ ಹತ್ರನೇ ಹೋಗುತ್ತೆ. ಈ ಒಂದು ಡಿಸೈನ್ನ ನೀವು ಏಥರ್ 450ನಲ್ಲೂ ನೋಡಿರ್ತೀರಾ. ಸೊ ಇದು ಕಾಮನ್ ಡಿಸೈನ್ ಲ್ಯಾಂಗ್ವೇಜ್ ಆಗಿದೆ ಏಥರ್ ಅವ್ರದ್ದು. ಆ್ಯಂಡ್ ಇನ್ನು ಈ ಕಡೆ ಬರೋದಾದರೆ ಬೆಲ್ಟ್ಗೆ ಕೂಡ ಕವರಿಂಗ್ನ ಕೊಟ್ಟಿದ್ದಾರೆ. ಇದೊಂದು ತುಂಬ ಒಳ್ಳೆ ವಿಚಾರ. ಯಾಕೆಂದರೆ ಬೇರೆ ಕೆಲವೊಂದಷ್ಟು ಗಾಡಿಗಳಲ್ಲಿ, ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬೆಲ್ಟ್ ಕವರಿಂಗ್ ಆಗಿರೋದಿಲ್ಲ. ಸೊ ಎಲ್ಲ ಧೂಳೆಲ್ಲ ಹೋಗಿ ಕೂತ್ಕೋತಾ ಇರುತ್ತೆ. ಇದರಲ್ಲೂ ಕೂತ್ಕೊಳ್ಳುತ್ತೆ, ಬಟ್ ಚಾನ್ಸಸ್ ಆರ್ ವೆರಿ ಲೆಸ್. ಆ್ಯಂಡ್ ಹಾಗೆಯೇ ಆಕ್ಸೆಸರೀಸಲ್ಲಿ ತುಂಬಾ ಆಪ್ಷನ್ಸ್ ಇದೆ ನಿಮಗೆ. ಇಲ್ಲಿ ನೋಡ್ತಾ ಇದ್ರೆ ನೀವು ಬ್ಯಾಕ್ ರೆಸ್ಟ್ ಎಲ್ಲ ಸಿಗ್ತಾ ಇದೆ. ಇದೆಲ್ಲ ಆಕ್ಸೆಸರೀಸಲ್ಲಿ ನೀವು ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರಲ್ಲ, ಇದು ಕೂಡ ಆಕ್ಸೆಸರೀಸಲ್ಲೇ ಬರುತ್ತೆ ನಿಮಗೆ. ಆ್ಯಂಡ್ ಹಿಂದ್ಗಡೆ ಕೂತ್ಕೊಳ್ಳೋರು ಈ ಒಂದು ಫುಟ್ ರೆಸ್ಟ್ನ ಆಕ್ಸೆಸ್ ಮಾಡೋದು ಬೇಡ ಅಂದರೆ ಇಲ್ಲೂ ಕೂಡ ಅವ್ರ ಕಾಲನ್ನ ಇಟ್ಕೋಬೋದು ಆರಾಮಾಗಿ. ಆ್ಯಂಡ್ ಫುಟ್ ಬೋರ್ಡ್ನ ನೀವು ನೋಡ್ತಾ ಇದ್ದೀರಾ, ರಬ್ಬರೈಸ್ಡ್ ಫುಟ್ ಬೋರ್ಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಧೂಳುಗಳು ಏನೇ ಇದ್ರೂ ಆರಾಮಾಗಿ ನೀವು ಕ್ಲೀನ್ ಮಾಡ್ಕೋಬೋದು, ಸ್ಟಡಿ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಬ್ಯಾಗ್ ಕೊಟ್ಟಿರೋದು ಕೂಡ ಆಕ್ಸೆಸರೀಸಲ್ಲಿ ಎಕ್ಸ್ಟ್ರಾ ಫಿಟ್ಮೆಂಟ್ ಬರ್ತಿರೋದು. ನಿಮ್ಮ ಎಕ್ಸ್ಟ್ರಾ ಸ್ಟೋರೇಜ್ಗೆ ಬೇಕಾಗಿರುವಂಥ ಒಂದು ಲಗೇಜ್ನ ಸ್ಟೋರ್ ಮಾಡ್ಬೋದು, ಸಣ್ಣ ಪುಟ್ಟ ಐಟಮ್ಸ್ನ ಇಟ್ಕೋಬೋದು. ಆ ರೀತಿಯಾದಂಥ ಒಂದು ಲಗೇಜ್ ಕಂಪಾರ್ಟ್ಮೆಂಟ್ ಇದಾಗಿದೆ. ಆ್ಯಂಡ್ ಫೈನಲಿ ಫ್ಯೂಲ್ ಎಲ್ಲಪ್ಪ ಹಾಕ್ಸೋದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಫ್ಯೂಲ್ ಅಲ್ಲ ರೀ, ಇದು EV ವೆಹಿಕಲ್ಸ್. ಹಾಗಾಗಿ ಫ್ಯೂಲ್ನ ಎಲೆಕ್ಟ್ರಿಕ್ ರೂಪದಲ್ಲಿ ಹಾಕ್ತೀರಾ. ಸೊ ನೋಡಿ, ಇಲ್ಲಿದೆ ಚಾರ್ಜಿಂಗ್ ಸಾಕೆಟ್ ಪಕ್ಕನೇ ನಿಮಗೆ ಸಿಗ್ತಾ ಇದೆ. ಇಲ್ಲೊಂದು ಬ್ಯಾಗ್ ಹೋಲ್ಡರ್, ನೀವು ನಿಮ್ಮ ಸಣ್ಣ ಪುಟ್ಟ ಬ್ಯಾಗ್ ಏನಾದರೂ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಸ್ವಿಚ್ ಇಲ್ಲಿದೆ ನಿಮಗೆ. ಆ್ಯಂಡ್ ಸೀಟ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು, ಬಿಕಾಸ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥ EV ಸ್ಕೂಟರ್ನಲ್ಲಿ ಇದಕ್ಕಿಂತ ದೊಡ್ಡ ಸೀಟು, ಉದ್ದವಾದಂಥ ಸೀಟು ಇನ್ಯಾವುದೇ ವೆಹಿಕಲ್ಲೂ ನಿಮಗೆ ಸಿಗಲ್ಲ. ಸೊ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳಬೇಕು. ಇಷ್ಟು ದೊಡ್ಡ ಸೀಟ್ನ ನಿಮಗೆ ಕೊಟ್ಟಿರೋದು. ಆ್ಯಂಡ್ ಇಷ್ಟು ಅಗಲವಾದ ಸೀಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕುಷನಿಂಗ್ ಬಗ್ಗೆ ಹೇಳೋದಾದರೆ ನೋಡಿ, ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ. ನಿಮಗೆ ನಿಮ್ಮ ಟ್ರಾವೆಲ್ಗೆ, ನಿಮ್ಮ ರೈಡ್ಗೆ ಬೇಕಾದಂಥ ಪರ್ಫೆಕ್ಟ್ ಕುಷನಿಂಗ್ನ ನಿಮಗೆ ಕೊಡ್ತಾ ಇದ್ದಾರೆ ಏಥರ್ ಅವರು. ಇದರ ಮೇಲೆ ಬೇಕಾದ್ರೆ ನೀವು ಕವರ್ ಹಾಕಿಸ್ಕೊಳ್ಬೋದು, ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ಬರುತ್ತೆ ಅದು. ಸೊ ಓವರಾಲ್ ಲುಕ್ ವೈಸ್ ಮಾತಾಡ್ತೀರಾ ಅಂದರೆ ಫ್ಯಾಮಿಲಿ ಸ್ಕೂಟರ್ಗೆ ಇರಬೇಕಾದಂಥ ಎಲ್ಲ ಲಕ್ಷಣ ಕೂಡ ಈ ಒಂದು ಗಾಡಿನಲ್ಲಿ ಇದೆ ಅಂದರೆ ತಪ್ಪಾಗಲ್ಲ. ಸೊ ಈಗ ಎಕ್ಸ್ಟೀರಿಯರ್ ಆಯಿತು. ಇನ್ನು ಈ ಒಂದು ಗಾಡಿಯ ಬೂಟ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ಬೂಟ್ನ ಚೆಕ್ಔಟ್ ಮಾಡಬೇಕು ಅಂದರೆ ನಿಮ್ಮ ಕೀನ ಈ ಥರ ಲೆಫ್ಟ್ಗೆ ಒಂದ್ಸಲಿ ತಿರುಗಿಸಿದ್ರೆ ಇದು ಓಪನ್ ಆಗುತ್ತೆ. ಬೂಟು ಓಪನ್ ಮಾಡೋಣ. ಒಂದು ಹೆಲ್ಮೆಟ್ನ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಲಾರ್ಜ್ ಬೂಟ್ ಸ್ಪೇಸ್ ನಿಮಗೆ ಸಿಗ್ತಾ ಇದೆ. 56 ಲೀಟರ್ ಬೂಟ್ ಸ್ಪೇಸ್ ನಿಮಗೆ ಸಿಗ್ತಾ ಇದೆ. ಇಲ್ಲಿ 34 ಲೀಟರು, ಇಲ್ಲಿ 22 ಲೀಟ್ರು. ಸೊ ಇಲ್ಲಿ ನೀವು ನಿಮ್ಮ ಸಣ್ಣ ಪುಟ್ಟ ಸ್ಟಫ್ಸ್ ಆಗಿರ್ಬೋದು, ನಿಮ್ಮ ಪರ್ಸ್ನ ಬೇಕಾದರೂ ಇಡ್ಬೋದು. ಇಲ್ಲ ಪರ್ಸ್ ಇಡಲ್ಲ, ಮೊಬೈಲ್ ಇಡ್ತೀನಿ ಅಂದರೆ ಮೊಬೈಲ್ನ ಇಟ್ಟು ಲಾಕ್ ಮಾಡಿ ಕೂಡ ಹೋಗ್ಬೋದು. ಇಲ್ಲ ಹಾಗೆ ಇಟ್ಕೊಂಡು ಡ್ರೈವ್ ಕೂಡ ಮಾಡಬಹುದು. ಸೊ ಜೊತೆಗೆ ಇಲ್ಲೊಂದು ನೀವು ನೋಡ್ತಾ ಇದ್ದೀರಾ
ಇಲ್ಲೊಂದು ಬೂಟ್ ಆರ್ಗನೈಸರ್ನ ಕೂಡ ಕೊಟ್ಟಿದ್ದಾರೆ. ಇದು ಸ್ಟಾಕಲ್ಲಿ ಬರಲ್ಲ, ನೀವು ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ಅದನ್ನು ತೊಗೊಳ್ಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ಬೂಟ್ ಒಳಗಡೆ ಐಟಮ್ಸ್ ಇಟ್ಟಿದ್ದೀರಾ, ತರಕಾರಿನೋ ಅಥವಾ ಮನೆ ದಿನಸಿನೋ ಇಟ್ಟಿದ್ದೀರಾ ಅಂದರೆ ಮನೆಗೆ ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಮ ಬೂಟ್ ನೋಡಿ ಈ ಥರ ಖಾಲಿ ಕಾಣುತ್ತೆ. ಚೆನ್ನಾಗಿದೆ ಅಲ್ವಾ ಈ ಒಂದು ಫೀಚರು. ಸೊ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕ್ಸ್ಕೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಆರ್ಗನೈಸರ್ ಇದ್ದರೆ ನೀವೇನಾದರೂ ನಿಮ್ಮ ಐಟಮ್ಸ್ನ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಒಂದು ಬೂಟ್ ಆರ್ಗನೈಸರ್ನ ನೀವು ಪಕ್ಕಕ್ಕಿಟ್ಟರೆ ಇಲ್ಲಿ ಇರುವಂಥ LED ಲೈಟ್ನ ಅಬ್ಸರ್ವ್ ಮಾಡಿ. ಸೊ ರಾತ್ರಿ ಹೊತ್ತು ನಿಮ್ಮ ಬೂಟ್ನ ನೀವು ಆಕ್ಸೆಸ್ ಮಾಡಬೇಕು ಅಂದಾಗ ಈ ಒಂದು LED ಲೈಟ್ ನಿಮ್ಮ ಸಹಾಯಕ್ಕೆ ಬರುತ್ತೆ ಖಂಡಿತವಾಗಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಪವರ್ ಹಬ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಪವರ್ ಹಬ್ ಕೊಟ್ಟಿರೋದು ಯಾಕೆ ಅಂದರೆ ಏತರ್ ಅವರ ಹೇಲೋ ಹೆಲ್ಮೆಟ್ ಅಂತ ಬರುತ್ತೆ. ಆ ಹೇಲೋ ಹೆಲ್ಮೆಟ್ನ ನೀವು ಇಲ್ಲಿ ಇಟ್ಟಾಗ ಮ್ಯಾಗ್ನೆಟಿಕಲಿ ಅದು ಕನೆಕ್ಟ್ ಆಗಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ. ಸೊ ಆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಗಾಡಿಯ ಎಕ್ಸ್ಟೀರಿಯರ್ ಆಯಿತು, ಬೂಟ್ ಆಯಿತು, ಸೀಟ್ ಆಯಿತು. ಈಗ ಚೆಕ್ಔಟ್ ಮಾಡೋಣ ಬನ್ನಿ ಈ ಒಂದು ವೆಹಿಕಲ್ನ ಡಿಸ್ಪ್ಲೇ ಬಗ್ಗೆ. ಡಿಸ್ಪ್ಲೇ ಬಂದು 7 ಇಂಚ್ LED ಡಿಸ್ಪ್ಲೇನ ನಿಮಗೆ ಕೊಡ್ತಾ ಇದ್ದಾರೆ ಏತರ್ ರಿಸ್ಟಾನಲ್ಲಿ. ಆ್ಯಂಡ್ ಸಾಕಷ್ಟು ಆಪ್ಷನ್ಸ್ ಕೂಡ ಇದೆ ಇದರಲ್ಲಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಗಾಡಿನ ರಿವರ್ಸ್ ತೊಗೋಬೋದು. ಇದೊಂದು ತುಂಬಾ ಹೆಲ್ಪ್ಫುಲ್ ಫೀಚರ್ ಆ್ಯಂಡ್ ಮೋಸ್ಟ್ ಅಂಡರ್ ರೇಟೆಡ್ ಫೀಚರ್. ಇದು ಎಲ್ಲ ಟೂ ವೀಲರಲ್ಲೂ ಕೊಡಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ನೀವೆಲ್ಲೋ ಡೌನಲ್ಲಿ ನಿಲ್ಲಿಸಿರ್ತೀರಾ, ಈ ಬಟನ್ನ ಪ್ರೆಸ್ ಮಾಡಿ ನೀವು ಹಿಂದಕ್ಕೆ ಬರ್ಬೋದು. ಇಲ್ಲಾಂದರೆ ಗಾಡಿನ ಫಿಸಿಕಲಾಗಿ ಪುಲ್ ಮಾಡಬೇಕಾಗತ್ತೆ, ಅದೊಂದು ಕಷ್ಟ ಆಗುತ್ತೆ. ಸೊ ಈ ಒಂದು ಬಟನ್ ಕೊಟ್ಟಿರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದರ ಕೆಳಗಡೆ ಒಂದು ಟಾಗಲ್ ಸ್ವಿಚ್ ಇದೆ, ನೀವು ನಿಮ್ಮ ರೈಡ್ ಮೋಡ್ಸ್ನ ಇಲ್ಲಿ ಟಾಗಲ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ಅದರ ಕೆಳಗಡೆ ಗಾಡಿಯ ಎಂಜಿನ್ ಸ್ಟಾರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಎಂಜಿನ್ ಅಂದರೆ ನಾನು ಹೇಳ್ತಾ ಇರೋದು ಮೋಟರ್ನ ಸ್ಟಾರ್ಟ್ ಮಾಡ್ಕೋಬೋದು. ಹೇಗಪ್ಪ ಮೋಟರ್ ಸ್ಟಾರ್ಟ್ ಮಾಡೋದು, ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ ಇದು ಅಂತ ನೀವು ಕೇಳ್ತಾ ಇದ್ದೀರಾ. ಇಗ್ನಿಷನ್ನ ಆನ್ ಮಾಡಿದಾಗ ನೀವು ವೆಹಿಕಲ್ನ ಎಕ್ಸಲೇಟರ್ ಕೊಟ್ಟು ಡೈರೆಕ್ಟ್ ಮೂವ್ ಮಾಡೋಕ್ಕಾಗಲ್ಲ. ಬ್ರೇಕ್ನ ಪ್ರೆಸ್ ಮಾಡಿ ಒಂದು ಬಟನ್ ಪ್ರೆಸ್ ಮಾಡಿದ್ರೇ ನಿಮಗೆ ಮುಂದೆ ಹೋಗೋಕ್ಕೆ ಅದು ಅಲೌ ಮಾಡುತ್ತೆ. ಸೊ ಆ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಇನ್ನು ಅದರ ಪಕ್ಕಕ್ಕೆ ಬರೋದಾದ್ರೆ ಲೆಫ್ಟ್ ಸೈಡಲ್ಲಿರುವಂಥ ಕಂಟ್ರೋಲ್ಸ್, ಹೆಡ್ಲೈಟ್ ಕಂಟ್ರೋಲ್ಸ್, ನಿಮ್ಮ ಹೈ ಬೀಮ್ ಲೋ ಬೀಮ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು. ಅದರ ಕೆಳಗಡೆ ನ್ಯಾವಿಗೇಷನ್ ಆಪ್ಷನ್ಸ್ ಆಗಿರ್ಬೋದು, ನಿಮ್ಮ ಸಾಕಷ್ಟು ಡಿಸ್ಪ್ಲೇ ಆಪ್ಷನ್ಸ್ನ ಟಾಗಲ್ ಮಾಡ್ಕೋಬೋದು. ಆ ಒಂದು ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಇಂಡಿಕೇಟರ್ ಟಾಗಲ್ ಬಟನ್ ನೋಡಿ, ಸೌಂಡ್ ಬರ್ತಾ ಇದೆ, ಅದು ಇಂಡಿಕೇಟರ್ ಆನ್ ಆಗಿದೆ ಅಂತ. ಅದರ ಕೆಳಗಡೆ ನಿಮಗೆ ಸಿಗ್ತಾ ಇದೆ ಹಾರನ್ ಸ್ವಿಚ್. ಇನ್ನೊಂದು ಫೀಚರ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಮ್ಯಾಜಿಕ್ ಟ್ವಿಸ್ಟ್ ಅನ್ನೋ ಒಂದು ಫೀಚರ್ನ ಕೊಟ್ಟಿದ್ದಾರೆ ಏತರು. ಇದು ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರು. ಅದೇನಪ್ಪ ಅಂದರೆ ಯೂಶಲಿ ಎಕ್ಸಲೇಟರ್ನ ಈ ಥರ ನೀವು ಕೊಡ್ತೀರಾ, ಈ ಥರ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ ಗಾಡಿ. ಬಟ್ ಎಕ್ಸಲರೇಟರ್ನ ನೀವು ಆಪೋಸಿಟಲ್ಲಿ ಪ್ರೆಸ್ ಮಾಡಿದ್ರೆ, ಅಂದರೆ ಈ ಥರ ಆಪೋಸಿಟಲ್ಲಿ ನೀವು ಟ್ವಿಸ್ಟ್ ಮಾಡಿದ್ರೆ ನಿಮ್ಮ ಗಾಡಿ ಬ್ರೇಕ್ ಸಹ ಇಲ್ಲದೇ ನಿಂತ್ಕೊಳ್ಳುತ್ತೆ. ಅಂದರೆ ರಪ್ ಅಂತ ನಿಂತ್ಕೊಳ್ಳಲ್ಲ, ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಸ್ಪೀಡು ಸ್ಲೋ ಆಗುತ್ತೆ. ಆ ಟೈಮಲ್ಲಿ ರೀಜನ್ರೇಷನ್ ಕೂಡ ಆಗುತ್ತೆ ಬ್ಯಾಟ್ರಿಗೆ, ಜೊತೆಗೇ ನಿಮ್ಮ ವೆಹಿಕಲ್ ಸ್ಟಾಪ್ ಆಗುತ್ತೆ. ಸೊ ಬ್ರೇಕ್ ಪ್ಯಾಡ್ ಇಲ್ಲದೆ, ಬ್ರೇಕ್ ಪ್ಯಾಡ್ಗೆ ಜಾಸ್ತಿ ಕೆಲಸ ಕೊಡದೇ ನೀವು ನಿಮ್ಮ ವೆಹಿಕಲ್ನ ಇಂಜಿನ್ ಪವರ್ ಅಂದರೆ ಮೋಟರ್ ಪವರಿಂದನೇ ನೀವು ಸ್ಟಾಪ್ ಮಾಡ್ಬೋದು. ಆ ಒಂದು ಫೀಚರ್ ಕೊಟ್ಟಿರೋದು ತುಂಬಾ ಸಖತ್ತಾಗಿದೆ ಒಂದು ವೆಹಿಕಲಲ್ಲಿ. ಆ್ಯಂಡ್ ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಡಿಸ್ಪ್ಲೇನಲ್ಲಿರುವಂಥ ಕೆಲವೊಂದಷ್ಟು ಆಪ್ಷನ್ಸ್ ಬಗ್ಗೆ. ಇಲ್ಲಿ ನಿಮಗೆ ಸಾಕಷ್ಟು ಡಿಸ್ಪ್ಲೇ ಆಗುತ್ತೆ ವಿಚಾರಗಳು. ನಿಮ್ಮ ರೈಡ್ ಮೋಡ್ ಯಾವುದಿದೆ ಅನ್ನೋದು ಡಿಸ್ಪ್ಲೇ ಆಗ್ತಾಯಿದೆ ಇಲ್ಲಿ. ಆ್ಯಂಡ್ ರೇಂಜ್ ಎಷ್ಟಿದೆ ಅನ್ನೋದು ಡಿಸ್ಪ್ಲೇ ಆಗ್ತಿದೆ. ಜೊತೆಗೆ ಟೈಮಿಂಗ್ಸ್, ಆಬ್ವಿಯಸ್ಲಿ ನಿಮ್ಮ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡ್ರೆ ಬ್ಲೂಟೂತ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋ ಆಪ್ಷನ್ ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ SC ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. SC ಅದು ನಿಮ್ಗೆ ಕಾಣ್ತಿದೆಯೋ ಇಲ್ಲ ಗೊತ್ತಾಗ್ತಿಲ್ಲ, ನನಗೆ ಫೋಕಸ್ ಆಗ್ತಿಲ್ಲ ಅಂತ ಅನ್ಕೋತೀನಿ. SC ಅಂದರೆ ಸ್ಕಿಡ್ ಕಂಟ್ರೋಲ್ ಅಂತ. ಇದೊಂದು ಒಳ್ಳೆ ಫೀಚರ್. ಇದು ಕೂಡ ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರ್ ಕೊಟ್ಟಿರೋದು ಏತರ್ ರಿಸ್ಟಾನಲ್ಲಿ. ಸ್ಕಿಡ್ ಕಂಟ್ರೋಲ್ ಏನಪ್ಪ ಅಂದರೆ ಈ ಕಾರ್ಗಳಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಅಂತ ಬರುತ್ತಲ್ಲ, ಸೊ ಒಂಥರ ಅದೇ ಇದು ಸ್ಕಿಡ್ ಕಂಟ್ರೋಲ್ ಅನ್ನೋದು. ನಿಮ್ಮ ವೆಹಿಕಲ್ ನಿಮ್ಮ ವೀಲ್ ಸ್ಪಿನ್ ಜಾಸ್ತಿ ಆಗಿಬಿಟ್ರೆ, ಇನ್ ಕೇಸ್ ಏನಾದರೂ ಮಡಿ ಸರ್ಫೇಸಲ್ಲಿ, ಸ್ಕಿಡ್ ಸರ್ಫೇಸಲ್ಲಿ ಏನಾದರೂ ಆಗಿಬಿಟ್ರೆ ಆ ಥರ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸ್ಕಿಡ್ ಕಂಟ್ರೋಲ್ ಆಪ್ಷನ್ ಇದರಲ್ಲಿ ಇದೆ. ಆ್ಯಂಡ್ ಹೈ ಬೀಮ್ ಲೋ ಬೀಮ್ ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಆ್ಯಂಡ್ ಪಕ್ಕದಲ್ಲಿ ಸಾಕಷ್ಟು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಟಾಗಲ್ ಮಾಡ್ಕೋಬಹುದು ನೀವು. ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಆವರೇಜ್ ಸ್ಪೀಡ್ ಎಷ್ಟು ನೀವು ಓಡಿಸಿದ್ದೀರಾ ಅನ್ನೋದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಕೊಟ್ಟಿರುವಂಥ ಎಕ್ಸ್ಟ್ರಾ ಆಪ್ಷನ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ಇಲ್ಲಿ ಕೊಟ್ಟಿರುವಂಥ ಸೈಡಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ನ್ಯಾವಿಗೇಷನ್ ಆಪ್ಷನ್ಸ್ ಇದೆ. ನ್ಯಾವಿಗೇಷನ್ ಬೇಡ ಅಂದರೆ ಅದರ ಕೆಳಗಡೆ ಬರ್ತೀರಾ ಅಂದರೆ ಕನೆಕ್ಟೆಡ್ ಡಿವೈಸಸ್ ಅಂದರೆ ನೀವು ನಿಮ್ಮ ಬ್ಲೂಟೂತ್ ಆಪ್ಷನ್ ಮೂಲಕ ನಿಮ್ಮ ಏತರ್ ರಿಸ್ಟನ್ನು ಕನೆಕ್ಟ್ ಮಾಡ್ಕೋಬೋದು. ವಾಟ್ಸಾಪ್ನ ನೋಟಿಫಿಕೇಷನ್ ಪಡ್ಕೋಬೋದು, ಮ್ಯೂಸಿಕ್ನ ಕೇಳ್ಬೋದು, ಹಾಗೆ ನಿಮ್ಮ ಕಾಲ್ಸ್ನ ಕೂಡ ಅಟೆಂಡ್ ಮಾಡ್ಬೋದು. ಜೊತೆಗೆ ಕೆಳಗಡೆ ಬರುವಂಥ ಮೈ ರಿಸ್ಟ ಆಪ್ಷನಲ್ಲಿ ನೀವು ನಿಮ್ಮ ಲೈವ್ ಲೊಕೇಶನ್ನ ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಅದನ್ನು ಇಲ್ಲಿಂದ ಶೇರ್ ಮಾಡ್ಕೋಬೋದು. ಆ್ಯಂಡ್ ವೆಹಿಕಲ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, DL ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅದನ್ನೆಲ್ಲ ಸಾಫ್ಟ್ ಕಾಪಿ ಇಟ್ಕೋಬೋದು ಈ ಒಂದು ವೆಹಿಕಲ್ನಲ್ಲೇ. ಇನ್ನು ಕೆಳಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಅದರಲ್ಲಿ ನಿಮ್ಮ ಬ್ಲೂಟೂತ್ ಕಂಟ್ರೋಲ್ಸ್ ಆಗಿರ್ಬೋದು, ಡಿಸ್ಪ್ಲೇ ಬ್ರೈಟ್ನೆಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೋದು. ಜೊತೆಗೆ ಕಾಂಬಿ ಬ್ರೇಕ್ನ ಕೂಡ ಆಫರ್ ಮಾಡ್ತಿದ್ದಾರೆ. ಅಂದರೆ ನೀವು ಫ್ರಂಟ್ ಬ್ರೇಕ್ನ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹಿಂದ್ಗಡೆ ಬ್ರೇಕ್ ಕೂಡ ಲೈಟ್ ಆಗಿ ಅಪ್ಲೈ ಆಗುತ್ತೆ. ಇದು ಸಾಕಷ್ಟು ಟೂ ವೀಲರಲ್ಲಿ ನೀವು ನೋಡಿದ್ದೀರಾ. ಆ ಒಂದು ಫೀಚರ್ ಈ ಏತರ್ ರಿಸ್ಟಾನಲ್ಲಿ ಕೂಡ ಇದೆ. ಇನ್ನೊಂದು ಫೀಚರ್ ಈ ಒಂದು ವೆಹಿಕಲ್ನಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದರೆ ಆಟೋ ಹೋಲ್ಡ್ ಫಂಕ್ಷನ್. ಸೊ ಈ ಆಟೋ ಹೋಲ್ಡ್ ಫಂಕ್ಷನ್ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಕೊಡ್ತಾ ಇದ್ರು, EV-ನಲ್ಲೂ ಬಂದಿರೋದು ನನಗೆ ತುಂಬಾನೇ ಖುಷಿ ಕೊಡ್ತು. ಯಾಕೆಂದರೆ ನೀವು ಅಪ್ ಹಿಲ್ ರೈಡ್ ಮಾಡ್ತಿದ್ದೀರಾ ಅಂದರೆ ಆ ಟೈಮಲ್ಲಿ
ಗಾಡಿ ಸ್ಟಾಪ್ ಆದಾಗ ನಿಮ್ಮ ಗಾಡಿ ಹಿಂದೆ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಟೈಮಲ್ಲಿ ಆಟೋಮ್ಯಾಟಿಕ್ ಆಗಿ ಅದನ್ನು ಗುರುತಿಸಿ, ಅಂದರೆ ಆ ಇನ್ಕ್ಲೈನೇಷನ್ನ ಗುರುತಿಸಿ ನಿಮ್ಮ ವೆಹಿಕಲ್ನ ಅದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಇನ್ನು ರೈಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸ್ವಲ್ಪ ದೂರ ಈ ಗಾಡಿನ ರೈಡ್ ಮಾಡೋದಕ್ಕೆ ನನಗನ್ಸಿದೇನಪ್ಪ ಅಂದರೆ, ಈ ಒಂದು ಗಾಡಿ ತುಂಬಾ ಲೀನಿಯರ್ ಆಗಿ ಪವರ್ನ ಡೆಲಿವರಿ ಮಾಡುತ್ತೆ. ಸ್ಮಾರ್ಟ್ ಮೋಡಲ್ಲಿ ನಿಮ್ಮ ಸಿಟಿ ರೈಡ್ಗೆ ಬೇಕಾದಂಥ ಒಂದು ಪವರ್ನ ಡೆಲಿವರಿ ಮಾಡ್ತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಇನಿಷಿಯಲಿ ನಿಮಗೆ ಟಾರ್ಕ್ ಜಾಸ್ತಿ ಬೇಕು ಅಂತಾದರೆ ಜಿಪ್ ಮೋಡ್ಗೆ ಹಾಕೊಂಡು ನೀವು ರೈಡ್ ಮಾಡಬೇಕಾಗುತ್ತೆ. ಆಗ ಕಂಪ್ಲೀಟ್ ಆಗಿ ಎಲ್ಲ ಪವರ್ನು ಕೂಡ ನಿಮಗೆ ಈ ಮೋಟ್ರು ಆಫರ್ ಮಾಡುತ್ತೆ. ಆ್ಯಂಡ್ ಗಾಡಿ ಓಡಿಸ್ಬೇಕಾದಾಗ ನಿಮಗೆ ರೈಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೀಟ್ಸ್ ನಾನು ಆಗಲೇ ಹೇಳಿದಾಗೆ ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ, ಮೀಡಿಯಂ ಕುಷನಿಂಗ್ ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟೊಂದು ಜನ ಸಾಫ್ಟ್ ಇದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾರೆ. ಇಲ್ಲ, ತುಂಬ ಸಾಫ್ಟ್ ಆದರೂ ಕೂಡ ಕಷ್ಟ ಆಗುತ್ತೆ, ತುಂಬ ಹಾರ್ಡ್ ಆದರೂ ಕಷ್ಟ ಆಗುತ್ತೆ. ಮೀಡಿಯಂ ಕುಷನಿಂಗ್ ಅದರ ಮಧ್ಯದಲ್ಲಿದ್ದರೆ ನಿಮ್ಮ ರೈಡ್ ಆ್ಯಂಡ್ ನಿಮ್ಮ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಿಂದ್ಗಡೆಗೆ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿರೋದು ನಿಮ್ಮ ರೈಡ್ ಕಂಫರ್ಟೇಬಲ್ ಆಗಿ ಮಾಡುತ್ತೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದ್ರೆ, ನಾನು ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ ಏಥರ್ ರಿಸ್ಟಾ ಝೆಡ್ 3.7 kWh ಬ್ಯಾಟ್ರಿ ಇರುವಂಥ ವೆಹಿಕಲ್. ಸೊ ಈ 3.7 kWh ಬ್ಯಾಟ್ರಿನಲ್ಲಿ ನಿಮಗೆ ಸಿಗ್ತಾ ಇದೆ 22 Nm ಆಫ್ ಟಾರ್ಕ್, ಟಾಪ್ ಸ್ಪೀಡ್ ಬಂದು 80 km/h ಅಂಡ್ ರೇಂಜ್ 159 km ಆಗಿದೆ. ಎಲ್ಲಾ ವೇರಿಯಂಟ್ ಅಲ್ಲೂ ಬರೋ ಬ್ಯಾಟ್ರಿನಲ್ಲೂ ಕೂಡ IP67 ರೇಟಿಂಗ್ ಇರೋದ್ರಿಂದ ನಿಮಗೆ ಡಸ್ಟ್ ಪ್ರೂಫ್ ಅಂಡ್ ವಾಟರ್ ಪ್ರೂಫ್ ಆಗಿದೆ. ನೀವು ಕುತ್ಕೊಂಡಾಗ ನಿಮ್ಮ ಕಾಲ್ನ ಎಲ್ಲಿ ರೆಸ್ಟ್ ಮಾಡ್ತಿರೋ ಅದರ ಅಡಿನಲ್ಲೇ ಬ್ಯಾಟ್ರಿ ಇರೋದು ಅಂಡ್ ಹೈ ಪ್ರೆಷರ್ ಡೈಕಾಸ್ಟ್ ಅಲ್ಯೂಮಿನಿಯಂ ಕೇಸಿಂಗ್ ಒಳಗಡೆ ಬ್ಯಾಟ್ರಿ ಇರೋದ್ರಿಂದ ಬ್ಯಾಟ್ರಿ ತುಂಬಾ ಸೇಫ್ ಜಾಗದಲ್ಲಿದೆ. ಇನ್ನು ಚಾರ್ಜಿಂಗ್ ವಿಚಾರಕ್ಕೆ ಬರೋದಾದ್ರೆ, 0 to 80% ಚಾರ್ಜ್ ನಿಮ್ಮ 350 ವ್ಯಾಟ್ ಪೋರ್ಟಬಲ್ ಚಾರ್ಜರ್ ಅಲ್ಲಿ 5 ಗಂಟೆ 45 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಅಂಡ್ 0 to 100% ನಿಮಗೆ ಇದೇ 350 ವ್ಯಾಟ್ ಪೋರ್ಟಬಲ್ ಚಾರ್ಜರ್ ಅಲ್ಲಿ 8 hours 30 minutes ತಗೊಳುತ್ತೆ. ಇನ್ ಕೇಸ್ ನೀವು 700 ವ್ಯಾಟ್ ಏಥರ್ ಗ್ರಿಡ್ ಅಲ್ಲಿ ಚಾರ್ಜ್ ಮಾಡ್ತೀರಾ ಅಂದ್ರೆ ಬರೀ 10 ನಿಮಿಷದಲ್ಲೇ 15 ಕಿಲೋಮೀಟರ್ ದೂರ ಹೋಗುವಷ್ಟು ಚಾರ್ಜ್ ಮಾಡ್ಕೋಬಹುದು. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ, ಸಾಕಷ್ಟು ಫೀಚರ್ಸ್ ಲೋಡೆಡ್ ಆಗಿದೆ ಅಂತಾನೆ ಹೇಳಬೇಕು ಸೇಫ್ಟಿ ವಿಚಾರವಾಗಿ. ಅಂಡ್ ಅದಕ್ಕೇನೆ ಕಾಸು ಕೊಡ್ತಾ ಇದ್ದೀರಾ ಅಂದ್ರೆ ತಪ್ಪಾಗಲ್ಲ. ಸ್ಕಿಡ್ ಕಂಟ್ರೋಲ್ ಆಪ್ಷನ್ ನ ಕೂಡ ಕೊಟ್ಟಿದ್ದಾರೆ. ಈ ಸ್ಕಿಡ್ ಕಂಟ್ರೋಲ್ ಆಪ್ಷನ್ ಬಗ್ಗೆ ಆಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಏನಪ್ಪಾ ಅಂದ್ರೆ, ನೀವು ಸ್ಕಿಡಿ ಸರ್ಫೇಸಸ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ ನಿಮ್ಮ ವೆಹಿಕಲ್ ಸ್ಕಿಡ್ ಆಗದೇ ಇರೋ ರೀತಿ ಅದು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಆಟೋ ಹೋಲ್ಡ್ ಫಂಕ್ಷನ್ ಇದೆ. ಲೈವ್ ಲೊಕೇಶನ್ ನ ನೀವು ಶೇರ್ ಮಾಡ್ಕೋಬಹುದು. ಅಂಡ್ ಟೋ ಅಂಡ್ ಥೆಫ್ಟ್ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಯಾರಾದರೂ ನಿಮ್ಮ ವೆಹಿಕಲ್ನ ಟೋ ಮಾಡ್ತಿದ್ರೆ ಅಥವಾ ಕಳ್ಳತನ ಮಾಡ್ತಿದ್ರೆ ನಿಮ್ಮ ಮೊಬೈಲ್ಗೆ ಅಲರ್ಟ್ನ ಕಳಿಸುತ್ತೆ. ಜೊತೆಗೆ ಪಿಂಗ್ ಮೈ ಸ್ಕೂಟರ್ ಅನ್ನೋ ಆಪ್ಷನ್ ಕೂಡ ಇದೆ. ನೀವೆಲ್ಲಾದರೂ ದೊಡ್ಡ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಮ್ಮ ವೆಹಿಕಲ್ನ ನಿಲ್ಲಿಸಿರ್ತೀರಾ, ಆ ಜಾಗದಲ್ಲಿ ನಿಮ್ಮ ವೆಹಿಕಲ್ನ ಗುರುತಿಸೋದಕ್ಕೆ ಈಸಿ ಆಗೋದಕ್ಕೆ ಪಿಂಗ್ ಮೈ ಸ್ಕೂಟರ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಗಾಡಿನ ಓಡಿಸ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಸ್ಟಾಪ್ ಮಾಡಿದಾಗ, ಸಡನ್ ಆಗಿ ಪ್ಯಾನಿಕ್ ಬ್ರೇಕ್ ಮಾಡಿದಾಗ ನಿಮ್ಮ ವೆಹಿಕಲ್ ಹಿಂದೆ ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ನ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಫಾಲ್ ಸೇಫ್ ಅನ್ನೋ ಒಂದು ಆಪ್ಷನ್ ಇದೆ. ಇದು ತುಂಬಾನೇ ಇಷ್ಟ ಆಗಿದ್ದ ಫೀಚರ್ ನನಗೆ. ಏನಪ್ಪಾ ಅಂದ್ರೆ, ನಿಮ್ಮ ಗಾಡಿ ಏನಾದರೂ ಬಿದ್ದಾಗ, ನೀವು ವೆಹಿಕಲ್ ಇಂದ ಏನಾದರೂ ಬಿದ್ದಾಗ ಅದು ಬಿದ್ದಿದ್ದನ್ನ ಗುರುತಿಸಿ ನಿಮ್ಮ ವೆಹಿಕಲ್ನ ಆಟೋಮ್ಯಾಟಿಕ್ ಆಗಿ ಆಫ್ ಮಾಡುತ್ತೆ. ಸೊ ಇಷ್ಟೆಲ್ಲ ಸೇಫ್ಟಿ ಫೀಚರ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಏಥರ್ ರಿಸ್ಟಾನಲ್ಲಿ. ಗಾಡಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾಯ್ತು. ಈಗ ಪ್ರೈಸ್ ಏನು, ದುಡ್ಡೆಷ್ಟು ಅಂತ ನೀವು ಕೇಳ್ತಿದ್ದೀರಾ ಅಲ್ವಾ? ನನಗೆ ಗೊತ್ತು. ಏಥರ್ ರಿಸ್ಟಾ ಎಸ್ ಶುರುವಾಗ್ತಿದೆ 1,11,499 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ನಲ್ಲಿ. ಆ್ಯಂಡ್ ಏಥರ್ ರಿಸ್ಟಾ ಝೆಡ್ 2.9 kWh ಬ್ಯಾಟರಿ ಇರುವಂಥ ವೇರಿಯಂಟ್ ಶುರುವಾಗ್ತಿದೆ 1,26,999 ರೂಪಾಯಿಂದ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನೀಗ ರಿವ್ಯೂ ಮಾಡಿರುವಂಥ ವೆಹಿಕಲ್ ಏಥರ್ ರಿಸ್ಟಾ ಝೆಡ್ 3.7 kWh ಬ್ಯಾಟರಿ ಇರುವಂಥ ವೇರಿಯಂಟ್ 1,46,999 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಶುರುವಾಗ್ತಿದೆ. ಜೊತೆಗೆ ಆಡ್ ಆನ್ ಪ್ರೋಗ್ರಾಮ್ಸ್ ಕೂಡ ಇದೆ. ಅದನ್ನ ನೀವು ಆಫ್ ಮಾಡ್ತೀರಾ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ಬ್ಯಾಟರಿ ವಾರಂಟಿ ಸಿಗ್ತಾ ಇದೆ, ರೋಡ್ ಸೈಡ್ ಅಸಿಸ್ಟೆನ್ಸ್ ಆಗಿರ್ಬೋದು, ಈ ಥರ ಸಾಕಷ್ಟು ಫೀಚರ್ಸ್ ಎಲ್ಲ ಸಿಗುತ್ತೆ. ನಿಮ್ಮ ಹತ್ತಿರದ ಡೀಲರ್ಶಿಪ್ಗೆ ಹೋಗಿ ನಿಮ್ಮ ಊರಿನ, ನಿಮ್ಮ ಜಾಗದ ಪ್ರೈಸ್ನ ವಿಚಾರಿಸ್ಕೊಂಡು ಬನ್ನಿ. ಸೊ ಗೈಸ್, ಇದಾಗಿತ್ತು ಏಥರ್ ರಿಸ್ಟಾ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವೇನಾದರೂ ಈ ಒಂದು ವೆಹಿಕಲ್ನ ಬೈ ಮಾಡಬೇಕು ಅಂತ ಕನ್ಸಿಡರ್ ಮಾಡ್ತಿದ್ರೆ ಖಂಡಿತ ಒಂದು ಒಳ್ಳೆ ಆಪ್ಷನ್ ಆಗಿದೆ. 1.5 ಲಕ್ಷದ ಒಳಗಡೆ ಅಥವಾ 1.25 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಬಿಟ್ಟು ನಾನು ಹೇಳ್ತಾ ಇರೋದು ಆನ್ ರೋಡ್ ಪ್ರೈಸು. ಸೊ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ನೀವೇನಾದರೂ ಒಂದು ವೆಹಿಕಲ್ನ, ಒಳ್ಳೆ EV ವೆಹಿಕಲ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏಥರ್ ರಿಸ್ಟಾ ಈಸ್ ಯೋರ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಕೊಡ್ತಾ ಇರೋಂಥ ಫೀಚರ್ಸು, ರೈಡ್ ತುಂಬಾ ಚೆನ್ನಾಗಿದೆ, ರೈಡ್ ಕ್ವಾಲಿಟಿ ಚೆನ್ನಾಗಿದೆ, ಅದರ ಬಗ್ಗೆ ಮಾತಾಡೋಂಗಿಲ್ಲ. ಕೊಡ್ತಾ ಇರೋಂಥ ಫೀಚರ್ಸು, ಅರ್ಗನಾಮಿಕಲಿ ಸ್ಟೋರೇಜ್ ಆಪ್ಷನ್ಸ್ನ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಚೆನ್ನಾಗಿ ನೀವು ಸ್ಟೋರೇಜ್ನ ಇಟ್ಕೋಬೋದು. ಹಾಗೆಯೇ ರೈಡ್ ಕ್ವಾಲಿಟಿನೂ ಚೆನ್ನಾಗಿದೆ, ರೇಂಜ್ ಕೂಡ ತುಂಬಾ ಡೀಸೆಂಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಗಾಡಿ ಒಳ್ಳೆ ಹೆಸರು ಮಾಡ್ತಿರೋದು ಯಾಕೆ ಅಂತ ಎಲ್ರಿಗೂ ಗೊತ್ತು. ಏಪ್ರಿಲ್ 2024 ಲಾಂಚ್ ಆಗಿ ಸೇಲ್ಸ್ನ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇನ್ ಕೇಸ್ ನೀವೇನಾದರೂ ಈ ಥರದೊಂದು ವೆಹಿಕಲ್ ಬೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ತಿರದ ಏಥರ್ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ, ಒಂದು ಟೆಸ್ಟ್ ಡ್ರೈವ್ ನೋಡಿ, ಇಷ್ಟ ಆದರೆ ಖಂಡಿತ ಬುಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಮುಗಿಸೋಕ್ಕಿಂತ ಮುಂಚೆ ನಾನು ಹೇಳಿದ್ದು ಒಂದೇ ಮಾತು, ಏನಪ್ಪ ಅಂದರೆ ನಮ್ಮ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಮತ್ತಷ್ಟು ಕಂಟೆಂಟ್ನ ನಾನು ನಿಮಗೆ ತರ್ತಾ ಇರ್ತೀನಿ. 4 ವೀಲರ್ 2 ವೀಲರ್ ರಿವ್ಯೂನ ಅಚ್ಚ ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ, ಯಾರೆಲ್ಲ ಆಟೋಮೊಬೈಲ್ ಲವರ್ಸ್ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪುನೀತ್ ಈ ವಿಡಿಯೋನ ಮುಗಿಸ್ತಾ ಇದ್ದಾನೆ. ಮತ್ತೊಮ್ಮೆ ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ.